ಜಲಮಂಡಳಿ ಚೇಂಬರ್ಗೆ ಬಿದ್ದು ಪ್ರೀತಂ ಸಾವು ಕೇಸ್ಗೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಸರಣಿ ಪ್ರಶ್ನೆಗಳನ್ನ ಜಲಮಂಡಳಿಗೆ ಕೇಳಿತ್ತು. ಇದೀಗ ಈ ಪ್ರಶ್ನೆಗಳಿಗೆ ಜಲಮಂಡಳಿ ಅಧ್ಯಕ್ಷರು ತಬ್ಬಿಬ್ಬಾಗಿದ್ದಾರೆ. ಜಲಮಂಡಳಿಯ ಆಂತರಿಕ ತನಿಖೆ ಬಗ್ಗೆ ಅಸ್ಪಷ್ಟ ಉತ್ತರ ಲಭ್ಯ ಆಗ್ತಾ ಇದೆ. ಆಂತರಿಕ ತನಿಖಾ ವರದಿ ಕೈ ಸೇರಿದೆ, ಆದರೆ ಉತ್ತರ ನೀಡಿಲ್ಲ. ಪೊಲೀಸರ ನೋಟಿಸ್ ವಿಚಾರವಾಗಿಯೂ ಕೂಡ ಮಹಾ ಮೌನಕ್ಕೆ ಶರಣಾಗಿದೆ ಜಲಮಂಡಳಿ. ಚೇಂಬರ್ ಒಳಗೆ ಬಿದ್ದು ಬಾಲಕ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ನೇರ ಪ್ರಶ್ನೆಗಳನ್ನ ಜಲಮಂಡಳಿಗೆ ಕೇಳಿತು. ಆದರೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಜಲಮಂಡಳಿ ಅಧ್ಯಕ್ಷರು ತಬ್ಬಿಬ್ಬಾಗಿರೋದು. ಕಗ್ಗಲೀಪುರದಲ್ಲಿ ರಿಪಬ್ಲಿಕ್ ಕನ್ನಡದಿಂದ ರಿಯಾಲಿಟಿ ಚೆಕ್ ಕೂಡ ನಡೆಸಲಾಗಿದೆ. ಚೇಂಬರ್ನ 3 ಕಡೆ ಓಪನ್ ಆಗಿರೋದು ರಿಯಾಲಿಟಿ ಚೆಕ್ ಸಂದರ್ಭದಲ್ಲಿ ಅನಾವರಣವಾಗಿದೆ. ಈ ಬಗ್ಗೆ ಅಧಿಕಾರಿಗಳನ್ನ ಕಳುಹಿಸಿ ಪರಿಶೀಲನೆ ಮಾಡ್ತೀವಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಜಲಮಂಡಳಿ ಅಧ್ಯಕ್ಷರು ಹೇಳಿಕೆ ನೀಡಿದ್ದಾರೆ. ಜಲಮಂಡಳಿಯ ಓಪನ್ ಕಾಂಕ್ರೀಟ್ ಚೇಂಬರ್ಗೆ ಬಿದ್ದು ಬಾಲಕ ಮೃತಪಟ್ಟಿರುವಂತಹ ಘಟನೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕಗ್ಗಲೀಪುರ ಪೊಲೀಸರು ಕೂಡ 3 ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಜಲಮಂಡಳಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಇದ್ದಾರೆ. ಅವರು ಮಾತನಾಡಿಸ್ಕೊಂಡು ಹೋಗೋಣ. ಸರ್, ಕಗ್ಗಲೀಪುರ ಪೊಲೀಸರು 3 ಜಲಮಂಡಳಿ ಅಧಿಕಾರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಎಡಬ್ಲ್ಯೂಗೆ, ಎಇಗೆಲ್ಲ. ಈಗ ನೀವು ಮೊನ್ನೆ ಹೇಳಿದ್ರೆ ಇದರೆಲ್ಲೋ ಜಲಮಂಡಳಿ ನಿರ್ಲಕ್ಷ್ಯ ಆಗಿಲ್ಲ ಅಂತ. ಪೊಲೀಸರ ಇನ್ವೆಸ್ಟಿಗೇಷನ್ ಜಲಮಂಡಳಿ ನಿರ್ಲಕ್ಷ್ಯ ಆಗಿರೋ ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇದೆ. 3 ನೋಟಿಸ್ ಕೊಟ್ಟಿದ್ದಾರೆ ಸರ್. ನೋಡಿ, ಇದು ತನಿಖೆ ಹಂತದಲ್ಲಿರುವುದರಿಂದ ಈ ಸಂದರ್ಭದಲ್ಲಿ ಇದರ ಬಗ್ಗೆ ನಾನು ಹೆಚ್ಚು ಮಾತಾಡೋದು ಸರಿ ಹೋಗಲ್ಲ. ಹಾಗಾಗಿ ನಮ್ಮ ತಾಂತ್ರಿಕ ಸಿಬ್ಬಂದಿಗಳದ್ದು ಅಧಿಕಾರಿಗಳದ್ದು ರಿಪೋರ್ಟ್ ಪ್ರಕಾರ ನಾನು ತಮಗೆ ತಿಳಿಸಿದ್ದೀನಿ. ಸೊ ಅದರ ಮೇಲೆ ಪೊಲೀಸರು ಏನು ತನಿಖೆ ಮಾಡೋದು ಅದಕ್ಕೆ ಬದ್ಧವಾಗಿ ನಾವು ಮುಂದಿನ ಕ್ರಮ ತಗೊಳ್ತೇವೆ. ಸರ್, ಅಂದ್ರೆ ಪೊಲೀಸರು ನಿರ್ಲಕ್ಷ್ಯ ಅಂದ್ರೆ ತನಿಖೆ ಸಂದರ್ಭದಲ್ಲಿ ಅಲ್ಲಿ ನಿರ್ಲಕ್ಷ್ಯ ಆಗಿರೋ ಜಲಮಂಡಳಿಯಿಂದಲೇ ಅದ್ರ ಕೂಡ ಕಾಂಟ್ರಾಕ್ಟರ್ ಆಗಿರಬಹುದು, ಎಡಬ್ಲ್ಯೂ ಆ ಒಂದು ಯಾವಾಗ ಇದು ತಗೊಂಡಿದ್ರು ಅಂದ್ರೆ ಕಾಮಗಾರಿ ಶುರುವಾದಿಂದ ಕೂಡ ಅಲ್ಲಿ ಮುಂಜಾಗ್ರತಾ ಕ್ರಮ ಅಳವಡಿಕೆ ಮಾಡಿರಲಿಲ್ಲ ಅನ್ನೋದು ಕೂಡ ಒಂದಿಷ್ಟು ಆರೋಪ ಏನಿದೆ. ಅದಕ್ಕೆ ಪುಷ್ಟಿ ನೀಡುವಂತ ಪೊಲೀಸ್ ತನಿಖೆ ಕೂಡ ನಡೀತಾ ಇದೆ. ಈಗ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಏನು ಅಂತ ನೋಟಿಸ್ ಕೊಟ್ಟಿದ್ದಾರೆ ಸರ್? ಈಗ ಅದರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ, ಯಾಕಂದ್ರೆ ಯಾರು ವ್ಯಕ್ತಿಗತವಾಗಿ ನೋಟಿಸ್ ಕೊಟ್ಟಿದ್ದಾರೆ ಅವರಿಗೆ ಗೊತ್ತಿರುತ್ತೆ ಯಾವ ತರ ನೋಟಿಸ್ ಕೊಟ್ಟಿದ್ದಾರೆ ಅಂತ. ಬಟ್ ಈ ಸಂದರ್ಭದಲ್ಲಿ ತನಿಖೆ ಹಂತದಲ್ಲಿರುವುದರಿಂದ ಯಾವುದೇ ವಿಚಾರದ ಬಗ್ಗೆ ಮಾತಾಡಿದರೆ ಅದು ತನಿಖೆಗೆ ಅಡ್ಡ ಆಗದಂಗೆ ಆಗುತ್ತೆ. ಹಾಗಾಗಿ ನಾನು ಈ ವಿಷಯದಲ್ಲಿ ಯಾವುದೇ ರೀತಿಯಲ್ಲಿ ಮಾಹಿತಿಯನ್ನು ಕೊಡೋದಕ್ಕೆ ಅಥವಾ ನನ್ನ ಒಪಿನಿಯನ್ ಹೇಳಕ್ಕೆ ನಾನು ಬಯಸ್ತಾ ಇಲ್ಲ. ಅಲ್ಲ, ನೀವನ್ನ ಯಾರೋ ಕಳ್ಳರು ಕತ್ಕೊಂಡು ಹೋಗಿರ್ಬೋದು ಅಂತ ಅಂದಿದ್ರಿ, ಅಂದ್ರೆ ಆ ಚೇಂಬರ್ ಕವರ್ನ ಯಾರು ಕತ್ಕೊಂಡು ಹೋಗಿದ್ರಿ ಅಂತ. ಬಟ್ ಯಾವುದೇ ಆತರ ಹೇಳಿಲ್ಲ. ನಾನು ಹೇಳಿದ ಪ್ರಕಾರ ಈಗ ತನಿಖೆ ಇರೋದ್ರಿಂದ ತನಿಖೆ ಹಂತದಲ್ಲಿ ನನ್ನಿಂದ ಯಾವುದೇ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಕೂಡ ತನಿಖೆಗೆ ಧಕ್ಕೆ ಆಗುತ್ತೆ. ಹಾಗಾಗಿ ನಿಷ್ಪಕ್ಷವಾಗಿ ಪಾರದರ್ಶಕವಾಗಿ ತನಿಖೆ ಆಗಬೇಕು. ಯಾರಿಂದ ತಪ್ಪಾಗಿದ್ರು ತಪ್ಪಿಸ್ತವರಿಗೆ ನಾವು ಕ್ರಮ ತಗೊಳ್ತೀವಿ. ಜಲಮಂಡಳಿ ನಿರ್ಲಕ್ಷ್ಯ ಆಗಿಲ್ಲ ಅಂತ ಪೊಲೀಸರ ಇನ್ವೆಸ್ಟಿಗೇಷನ್ ಜಲಮಂಡಳಿ ನಿರ್ಲಕ್ಷ್ಯ ಆಗಿರೋ ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇದೆ. 3 ನೋಟಿಸ್ ಕೊಟ್ಟಿದ್ದಾರೆ ಸರ್. ನೋಡಿ, ಇದು ತನಿಖೆ ಹಂತದಲ್ಲಿರುವುದರಿಂದ ಈ ಸಂದರ್ಭದಲ್ಲಿ ಇದರ ಬಗ್ಗೆ ನಾನು ಹೆಚ್ಚು ಮಾತಾಡೋದು ಸರಿ ಹೋಗಲ್ಲ. ಹಾಗಾಗಿ ನಮ್ಮ ತಾಂತ್ರಿಕ ಸಿಬ್ಬಂದಿಗಳದ್ದು ಅಧಿಕಾರಿಗಳದ್ದು ರಿಪೋರ್ಟ್ ಪ್ರಕಾರ ನಾನು ತಮಗೆ ತಿಳಿಸಿದ್ದೀನಿ. ಸೊ ಅದರ ಮೇಲೆ ಪೊಲೀಸರು ಏನು ತನಿಖೆ ಮಾಡೋದು ಅದಕ್ಕೆ ಬದ್ಧವಾಗಿ ನಾವು ಮುಂದಿನ ಕ್ರಮ ತಗೊಳ್ತೇವೆ. ಸರ್, ಅಂದ್ರೆ ಪೊಲೀಸರು ನಿರ್ಲಕ್ಷ್ಯ ಅಂದ್ರೆ ತನಿಖೆ ಸಂದರ್ಭದಲ್ಲಿ ಅಲ್ಲಿ ನಿರ್ಲಕ್ಷ್ಯ ಆಗಿರೋ ಜಲಮಂಡಳಿಯಿಂದಲೇ ಅದ್ರ ಕೂಡ ಕಾಂಟ್ರಾಕ್ಟರ್ ಆಗಿರಬಹುದು, ಎಡಬ್ಲ್ಯೂ ಆ ಒಂದು ಯಾವಾಗ ಇದು ತಗೊಂಡಿದ್ರು ಅಂದ್ರೆ ಕಾಮಗಾರಿ ಶುರುವಾದಿಂದ ಕೂಡ ಅಲ್ಲಿ ಮುಂಜಾಗ್ರತಾ ಕ್ರಮ ಅಳವಡಿಕೆ ಮಾಡಿರಲಿಲ್ಲ ಅನ್ನೋದು ಕೂಡ ಒಂದಿಷ್ಟು ಆರೋಪ ಏನಿದೆ. ಅದಕ್ಕೆ ಪುಷ್ಟಿ ನೀಡುವಂತ ಪೊಲೀಸ್ ತನಿಖೆ ಕೂಡ ನಡೀತಾ ಇದೆ. ಈಗ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಏನು ಅಂತ ನೋಟಿಸ್ ಕೊಟ್ಟಿದ್ದಾರೆ ಸರ್? ಈಗ ಅದರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ, ಯಾಕಂದ್ರೆ ಯಾರು ವ್ಯಕ್ತಿಗತವಾಗಿ ನೋಟಿಸ್ ಕೊಟ್ಟಿದ್ದಾರೆ ಅವರಿಗೆ ಗೊತ್ತಿರುತ್ತೆ ಯಾವ ತರ ನೋಟಿಸ್ ಕೊಟ್ಟಿದ್ದಾರೆ ಅಂತ. ಬಟ್ ಈ ಸಂದರ್ಭದಲ್ಲಿ ತನಿಖೆ ಹಂತದಲ್ಲಿರುವುದರಿಂದ ಯಾವುದೇ ವಿಚಾರದ ಬಗ್ಗೆ ಮಾತಾಡಿದರೆ ಅದು ತನಿಖೆಗೆ ಅಡ್ಡ ಆಗದಂಗೆ ಆಗುತ್ತೆ. ಹಾಗಾಗಿ ನಾನು ಈ ವಿಷಯದಲ್ಲಿ ಯಾವುದೇ ರೀತಿಯಲ್ಲಿ ಮಾಹಿತಿಯನ್ನು ಕೊಡೋದಕ್ಕೆ ಅಥವಾ ನನ್ನ ಒಪಿನಿಯನ್ ಹೇಳಕ್ಕೆ ನಾನು ಬಯಸ್ತಾ ಇಲ್ಲ. ಅಲ್ಲ, ನೀವನ್ನ ಯಾರೋ ಕಳ್ಳರು ಕತ್ಕೊಂಡು ಹೋಗಿರ್ಬೋದು ಅಂತ ಅಂದಿದ್ರಿ, ಅಂದ್ರೆ ಆ ಚೇಂಬರ್ ಕವರ್ನ ಯಾರು ಕತ್ಕೊಂಡು ಹೋಗಿದ್ರಿ ಅಂತ. ಬಟ್ ಯಾವುದೇ ಆತರ ಹೇಳಿಲ್ಲ. ನಾನು ಹೇಳಿದ ಪ್ರಕಾರ ಈಗ ತನಿಖೆ ಇರೋದ್ರಿಂದ ತನಿಖೆ ಹಂತದಲ್ಲಿ ನನ್ನಿಂದ ಯಾವುದೇ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಕೂಡ ತನಿಖೆಗೆ ಧಕ್ಕೆ ಆಗುತ್ತೆ. ಹಾಗಾಗಿ ನಿಷ್ಪಕ್ಷವಾಗಿ ಪಾರದರ್ಶಕವಾಗಿ ತನಿಖೆ ಆಗಬೇಕು. ಯಾರಿಂದ ತಪ್ಪಾಗಿದ್ರು ತಪ್ಪಿಸ್ತವರಿಗೆ ನಾವು ಕ್ರಮ ತಗೊಳ್ತೀವಿ. ಇಲ್ಲ, ನಮಗೆ ತನಿಖೆ ಪ್ರಾಥಮಿಕದಲ್ಲಿ ನಮ್ಮ ಮೇಲ್ನೋಟಕ್ಕೆ ನಮ್ಮ ಅಧಿಕಾರಿಗಳು ಅದನ್ನ ಹೇಳಿದ್ದಾರೆ. ಈಗ ನಮ್ಮ ಪೊಲೀಸ್ ಅವರು ತನಿಖೆ ಮಾಡಿದಾಗ ಏನು ಮಾಹಿತಿ ಬರುತ್ತೆ ಅದರ ಆಧಾರವಾಗಿ ಮುಂದಿನ ತೀರ್ಮಾನ ತೆಗೆದುಕೊಳ್ತೀವಿ. ಹಾಗಾದ್ರೆ ಒಂದು ಕಡೆ ನೀವಂತಿದ್ರೆ ಅದಿನ್ನೂ ಅಸ್ಪಷ್ಟವಾಗಿದೆ ಅಂತಿದ್ರೆ, ಹಾಗಾದ್ರೆ 2-3 ಕಡೆಯಲ್ಲಿ ಇದೇ ರೀತಿ ಯಾಕೆ ಓಪನ್ ಇಟ್ಟಿದ್ರಿ? ನೀವೀಗ ಹೇಳಿದ್ರಿಂದ ನಮಗೆ ಗೊತ್ತಾಗ್ತದೆ. ಬಟ್ ನನ್ನ ಪ್ರಕಾರ ನಮ್ಮ ಅಧಿಕಾರಿಗಳು ಎಲ್ಲವನ್ನೂ ಕೂಡ ಮುಚ್ಚಿದ್ದೇವೆ ಅಂತ ಹೇಳ್ತಿದ್ದಾರೆ. ಮತ್ತೆ ನಾನು ಒಂದೊಂದ್ಸರಿ ನಮ್ಮ EAC ಅವರನ್ನು ಕರೆಸಿ ಹೋಗಿ ತನಿಖೆ ಮಾಡ್ಕೊಂಡು ಬರಕ್ಕೆ ಹೇಳ್ತೇವೆ.
ಇಷ್ಟು ಜಲಮಂಡಳಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜಲಮಂಡಳಿ ಚೇಂಬರ್ಗೆ ಬಿದ್ದು ಪ್ರೀತಂ ಸಾವು ಕೇಸ್ಗೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಸರಣಿ ಪ್ರಶ್ನೆಗಳನ್ನ ಜಲಮಂಡಳಿಗೆ ಕೇಳಿತ್ತು. ಇದೀಗ ಈ ಪ್ರಶ್ನೆಗಳಿಗೆ ಜಲಮಂಡಳಿ ಅಧ್ಯಕ್ಷರು ತಬ್ಬಿಬ್ಬಾಗಿದ್ದಾರೆ. ಜಲಮಂಡಳಿಯ ಆಂತರಿಕ ತನಿಖೆ ಬಗ್ಗೆ ಅಸ್ಪಷ್ಟ ಉತ್ತರ ಲಭ್ಯ ಆಗ್ತಾ ಇದೆ. ಆಂತರಿಕ ತನಿಖಾ ವರದಿ ಕೈ ಸೇರಿದೆ, ಆದರೆ ಉತ್ತರ ನೀಡಿಲ್ಲ. ಪೊಲೀಸರ ನೋಟಿಸ್ ವಿಚಾರವಾಗಿಯೂ ಕೂಡ ಮಹಾ ಮೌನಕ್ಕೆ ಶರಣಾಗಿದೆ ಜಲಮಂಡಳಿ. ಚೇಂಬರ್ ಒಳಗೆ ಬಿದ್ದು ಬಾಲಕ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ನೇರ ಪ್ರಶ್ನೆಗಳನ್ನ ಜಲಮಂಡಳಿಗೆ ಕೇಳಿತ್ತು. ಆದರೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಜಲಮಂಡಳಿ ಅಧ್ಯಕ್ಷರು ತಬ್ಬಿಬ್ಬಾಗಿರೋದು. ಕಗ್ಗಲೀಪುರದಲ್ಲಿ ರಿಪಬ್ಲಿಕ್ ಕನ್ನಡದಿಂದ ರಿಯಾಲಿಟಿ ಚೆಕ್ ಕೂಡ ನಡೆಸಲಾಗಿದೆ. ಚೇಂಬರ್ನ 3 ಕಡೆ ಓಪನ್ ಆಗಿರೋದು ರಿಯಾಲಿಟಿ ಚೆಕ್ ಸಂದರ್ಭದಲ್ಲಿ ಅನಾವರಣವಾಗಿದೆ. ಈ ಬಗ್ಗೆ ಅಧಿಕಾರಿಗಳನ್ನ ಕಳುಹಿಸಿ ಪರಿಶೀಲನೆ ಮಾಡ್ತೀವಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಜಲಮಂಡಳಿ ಅಧ್ಯಕ್ಷರು ಹೇಳಿಕೆ ನೀಡಿದ್ದಾರೆ. ಜಲಮಂಡಳಿಯ ಓಪನ್ ಕಾಂಕ್ರೀಟ್ ಚೇಂಬರ್ಗೆ ಬಿದ್ದು ಬಾಲಕ ಮೃತಪಟ್ಟಿರುವಂತಹ ಘಟನೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕಗ್ಗಲೀಪುರ ಪೊಲೀಸರು ಕೂಡ 3 ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಜಲಮಂಡಳಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಇದ್ದಾರೆ. ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋಣ. ಸರ್, ಕಗ್ಗಲೀಪುರ ಪೊಲೀಸರು 3 ಜಲಮಂಡಳಿ ಅಧಿಕಾರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಎಡಬ್ಲ್ಯೂಗೆ, ಎಇಗೆಲ್ಲ. ಈಗ ನೀವು ಮೊನ್ನೆ ಹೇಳಿದ್ರೆ ಇದರೆಲ್ಲೋ ಜಲಮಂಡಳಿ ನಿರ್ಲಕ್ಷ್ಯ ಆಗಿಲ್ಲ ಅಂತ. ಪೊಲೀಸರ ಇನ್ವೆಸ್ಟಿಗೇಷನ್ ಜಲಮಂಡಳಿ ನಿರ್ಲಕ್ಷ್ಯ ಆಗಿರೋ ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇದೆ. 3 ನೋಟಿಸ್ ಕೊಟ್ಟಿದ್ದಾರೆ ಸರ್. ನೋಡಿ, ಇದು ತನಿಖೆ ಹಂತದಲ್ಲಿರುವುದರಿಂದ ಈ ಸಂದರ್ಭದಲ್ಲಿ ಇದರ ಬಗ್ಗೆ ನಾನು ಹೆಚ್ಚು ಮಾತಾಡೋದು ಸರಿ ಹೋಗಲ್ಲ. ಹಾಗಾಗಿ ನಮ್ಮ ತಾಂತ್ರಿಕ ಸಿಬ್ಬಂದಿಗಳದ್ದು, ಅಧಿಕಾರಿಗಳದ್ದು ರಿಪೋರ್ಟ್ ಪ್ರಕಾರ ನಾನು ತಮಗೆ ತಿಳಿಸಿದ್ದೀನಿ. ಸೊ ಅದರ ಮೇಲೆ ಪೊಲೀಸರು ಏನು ತನಿಖೆ ಮಾಡೋದು ಅದಕ್ಕೆ ಬದ್ಧವಾಗಿ ನಾವು ಮುಂದಿನ ಕ್ರಮ ತಗೊಳ್ತೀವಿ. ಸರ್, ಅಂದ್ರೆ ಪೊಲೀಸರು ನಿರ್ಲಕ್ಷ್ಯ ಅಂದ್ರೆ ತನಿಖೆ ಸಂದರ್ಭದಲ್ಲಿ ಅಲ್ಲಿ ನಿರ್ಲಕ್ಷ್ಯ ಆಗಿರೋ ಜಲಮಂಡಳಿಯಿಂದಲೇ ಅದು ಕೂಡ ಕಾಂಟ್ರಾಕ್ಟರ್ ಆಗಿರಬಹುದು, ಎಇ ಆ ಒಂದು ಯಾವಾಗ ಇದು ತಗೊಂಡಿದ್ರು ಅಂದ್ರೆ ಕಾಮಗಾರಿ ಶುರುವಾದ ಕೂಡ ಅಲ್ಲಿ ಮುಂಜಾಗ್ರತಾ ಕ್ರಮ ಅಳವಡಿಕೆ ಮಾಡಿರಲಿಲ್ಲ ಅನ್ನೋದು ಕೂಡ ಒಂದಿಷ್ಟು ಆರೋಪ ಏನಿದೆ. ಅದಕ್ಕೆ ಪುಷ್ಟಿ ನೀಡುವಂತ ಪೊಲೀಸ್ ತನಿಖೆ ಕೂಡ ನಡೀತಾ ಇದೆ. ಈಗ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಏನು ಅಂತ ನೋಟಿಸ್ ಕೊಟ್ಟಿದ್ದಾರೆ? ಈಗ ಅದರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ, ಯಾಕಂದ್ರೆ ಯಾರು ವ್ಯಕ್ತಿಗತವಾಗಿ ನೋಟಿಸ್ ಕೊಟ್ಟಿದ್ದಾರೆ ಅವರಿಗೆ ಗೊತ್ತಿರುತ್ತೆ ಯಾವ ತರ ನೋಟಿಸ್ ಕೊಟ್ಟಿದ್ದಾರೆ ಅಂತ. ಬಟ್ ಈ ಸಂದರ್ಭದಲ್ಲಿ ತನಿಖೆ ಹಂತದಲ್ಲಿರುವುದರಿಂದ ಯಾವುದೇ ವಿಚಾರದ ಬಗ್ಗೆ ಮಾತಾಡಿದ್ರೆ ಅದು ತನಿಖೆಗೆ ಅಡ್ಡ ಆಗದಂಗೆ ಆಗುತ್ತೆ. ಹಾಗಾಗಿ ನಾನು ಈ ವಿಷಯದಲ್ಲಿ ಯಾವುದೇ ರೀತಿಯಲ್ಲಿ ಮಾಹಿತಿಯನ್ನು ಕೊಡೋದಕ್ಕೆ ಅಥವಾ ನನ್ನ ಒಪಿನಿಯನ್ ಹೇಳಕ್ಕೆ ನಾನು ಬಯಸ್ತಾ ಇಲ್ಲ. ಅಲ್ಲ, ನೀವು ಯಾರೋ ಕಳ್ಳರು ಕತ್ಕೊಂಡು ಹೋಗಿರ್ಬೋದು ಅಂತ ಅಂದಿದ್ರಿ, ಅಂದ್ರೆ ಆ ಚೇಂಬರ್ ಕವರ್ ಯಾರು ಕತ್ಕೊಂಡು ಹೋಗಿದ್ರಿ ಅಂತ. ಬಟ್ ಯಾವುದೇ ಆತರ ಹೇಳಿಲ್ಲ. ನಾನು ಹೇಳಿದ ಪ್ರಕಾರ ಈಗ ತನಿಖೆ ಇರೋದ್ರಿಂದ ತನಿಖೆ ಹಂತದಲ್ಲಿ ನನ್ನಿಂದ ಯಾವುದೇ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಕೂಡ ಅದು ತನಿಖೆಗೆ ಧಕ್ಕೆ ಆಗುತ್ತೆ. ಹಾಗಾಗಿ ನಿಷ್ಪಕ್ಷವಾಗಿ ಪಾರದರ್ಶಕವಾಗಿ ತನಿಖೆ ಆಗಬೇಕು. ಯಾರಿಂದ ತಪ್ಪಾಗಿದ್ರು ತಪ್ಪಿಸ್ತವರಿಗೆ ನಾವು ಕ್ರಮ ತಗೊಳ್ತೀವಿ. ಜಲಮಂಡಳಿ ನಿರ್ಲಕ್ಷ್ಯ ಆಗಿಲ್ಲ ಅಂತ ಪೊಲೀಸರ ಇನ್ವೆಸ್ಟಿಗೇಷನ್ ಜಲಮಂಡಳಿ ನಿರ್ಲಕ್ಷ್ಯ ಆಗಿರೋ ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇದೆ. 3 ನೋಟಿಸ್ ಕೊಟ್ಟಿದ್ದಾರೆ ಸರ್. ನೋಡಿ, ಇದು ತನಿಖೆ ಹಂತದಲ್ಲಿರುವುದರಿಂದ ಈ ಸಂದರ್ಭದಲ್ಲಿ ಇದರ ಬಗ್ಗೆ ನಾನು ಹೆಚ್ಚು ಮಾತಾಡೋದು ಸರಿ ಹೋಗಲ್ಲ. ಹಾಗಾಗಿ ನಮ್ಮ ತಾಂತ್ರಿಕ ಸಿಬ್ಬಂದಿಗಳದ್ದು, ಅಧಿಕಾರಿಗಳದ್ದು ರಿಪೋರ್ಟ್ ಪ್ರಕಾರ ನಾನು ತಮಗೆ ತಿಳಿಸಿದ್ದೀನಿ. ಸೊ ಅದರ ಮೇಲೆ ಪೊಲೀಸರು ಏನು ತನಿಖೆ ಮಾಡೋದು ಅದಕ್ಕೆ ಬದ್ಧವಾಗಿ ನಾವು ಮುಂದಿನ ಕ್ರಮ ತಗೊಳ್ತೀವಿ. ಸರ್, ಅಂದ್ರೆ ಪೊಲೀಸರು ನಿರ್ಲಕ್ಷ್ಯ ಅಂದ್ರೆ ತನಿಖೆ ಸಂದರ್ಭದಲ್ಲಿ ಅಲ್ಲಿ ನಿರ್ಲಕ್ಷ್ಯ ಆಗಿರೋ ಜಲಮಂಡಳಿಯಿಂದಲೇ ಅದು ಕೂಡ ಕಾಂಟ್ರಾಕ್ಟರ್ ಆಗಿರಬಹುದು, ಎಇ ಆ ಒಂದು ಯಾವಾಗ ಇದು ತಗೊಂಡಿದ್ರು ಅಂದ್ರೆ ಕಾಮಗಾರಿ ಶುರುವಾದ ಕೂಡ ಅಲ್ಲಿ ಮುಂಜಾಗ್ರತಾ ಕ್ರಮ ಅಳವಡಿಕೆ ಮಾಡಿರಲಿಲ್ಲ ಅನ್ನೋದು ಕೂಡ ಒಂದಿಷ್ಟು ಆರೋಪ ಏನಿದೆ. ಅದಕ್ಕೆ ಪುಷ್ಟಿ ನೀಡುವಂತ ಪೊಲೀಸ್ ತನಿಖೆ ಕೂಡ ನಡೀತಾ ಇದೆ. ಈಗ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಏನು ಅಂತ ನೋಟಿಸ್ ಕೊಟ್ಟಿದ್ದಾರೆ? ಈಗ ಅದರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ, ಯಾಕಂದ್ರೆ ಯಾರು ವ್ಯಕ್ತಿಗತವಾಗಿ ನೋಟಿಸ್ ಕೊಟ್ಟಿದ್ದಾರೆ ಅವರಿಗೆ ಗೊತ್ತಿರುತ್ತೆ ಯಾವ ತರ ನೋಟಿಸ್ ಕೊಟ್ಟಿದ್ದಾರೆ ಅಂತ. ಬಟ್ ಈ ಸಂದರ್ಭದಲ್ಲಿ ತನಿಖೆ ಹಂತದಲ್ಲಿರುವುದರಿಂದ ಯಾವುದೇ ವಿಚಾರದ ಬಗ್ಗೆ ಮಾತಾಡಿದ್ರೆ ಅದು ತನಿಖೆಗೆ ಅಡ್ಡ ಆಗದಂಗೆ ಆಗುತ್ತೆ. ಹಾಗಾಗಿ ನಾನು ಈ ವಿಷಯದಲ್ಲಿ ಯಾವುದೇ ರೀತಿಯಲ್ಲಿ ಮಾಹಿತಿಯನ್ನು ಕೊಡೋದಕ್ಕೆ ಅಥವಾ ನನ್ನ ಒಪಿನಿಯನ್ ಹೇಳಕ್ಕೆ ನಾನು ಬಯಸ್ತಾ ಇಲ್ಲ. ಅಲ್ಲ, ನೀವು ಯಾರೋ ಕಳ್ಳರು ಕತ್ಕೊಂಡು ಹೋಗಿರ್ಬೋದು ಅಂತ ಅಂದಿದ್ರಿ, ಅಂದ್ರೆ ಆ ಚೇಂಬರ್ ಕವರ್ ಯಾರು ಕತ್ಕೊಂಡು ಹೋಗಿದ್ರಿ ಅಂತ. ಬಟ್ ಯಾವುದೇ ಆತರ ಹೇಳಿಲ್ಲ. ನಾನು ಹೇಳಿದ ಪ್ರಕಾರ ಈಗ ತನಿಖೆ ಇರೋದ್ರಿಂದ ತನಿಖೆ ಹಂತದಲ್ಲಿ ನನ್ನಿಂದ ಯಾವುದೇ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಕೂಡ ಅದು ತನಿಖೆಗೆ ಧಕ್ಕೆ ಆಗುತ್ತೆ. ಹಾಗಾಗಿ ನಿಷ್ಪಕ್ಷವಾಗಿ ಪಾರದರ್ಶಕವಾಗಿ ತನಿಖೆ ಆಗಬೇಕು. ಯಾರಿಂದ ತಪ್ಪಾಗಿದ್ರು ತಪ್ಪಿಸ್ತವರಿಗೆ ನಾವು ಕ್ರಮ ತಗೊಳ್ತೀವಿ. ಇಲ್ಲ, ನಮಗೆ ತನಿಖೆ ಪ್ರಾಥಮಿಕದಲ್ಲಿ ನಮ್ಮ ಮೇಲ್ನೋಟಕ್ಕೆ ನಮ್ಮ ಅಧಿಕಾರಿಗಳು ಅದನ್ನ ಹೇಳಿದ್ದಾರೆ. ಈಗ ನಮ್ಮ ಪೊಲೀಸ್ ಅವರು ತನಿಖೆ ಮಾಡಿದಾಗ ಏನು ಮಾಹಿತಿ ಬರುತ್ತೆ ಅದರ ಆಧಾರವಾಗಿ ಮುಂದಿನ ತೀರ್ಮಾನ ತೆಗೆದುಕೊಳ್ತೀವಿ. ಹಾಗಾದ್ರೆ ಒಂದು ಕಡೆ ನೀವಂತಿದ್ರೆ ಅದು ಇನ್ನೂ ಅಸ್ಪಷ್ಟವಾಗಿದೆ ಅಂತಿದ್ರೆ, ಹಾಗಾದ್ರೆ 2-3 ಕಡೆಯಲ್ಲಿ ಇದೇ ರೀತಿ ಯಾಕೆ ಓಪನ್ ಇಟ್ಟಿದ್ರಿ?
ನೀವೀಗ ಹೇಳಿದ್ರಿಂದ ನಮಗೆ ಗೊತ್ತಾಗ್ತದೆ. ಬಟ್ ನನ್ನ ಪ್ರಕಾರ ನಮ್ಮ ಅಧಿಕಾರಿಗಳು ಎಲ್ಲವನ್ನೂ ಕೂಡ ಮುಚ್ಚಿಟ್ಟಿದ್ದೇವೆ ಅಂತ ಹೇಳ್ತಿದ್ದಾರೆ. ಮತ್ತೆ ನಾನು ಒಂದೊಂದ್ಸರಿ ನಮ್ಮ EAC ಅವರನ್ನು ಕರೆಸಿ ಹೋಗಿ ತನಿಖೆ ಮಾಡ್ಕೊಂಡು ಬರಕ್ಕೆ ಹೇಳ್ತೀನಿ. ಜಲಮಂಡಳಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.